ಇಂಥ ಸಿನಿಮಾಗೆ ಎ ಸರ್ಟಿಫಿಕೇಟ್ ಯಾಕೆ ಬಂದಿದೆ ಅಂತ. ನಮಗೂ ಅದೇ ಡೌಟು, ಯಾಕೆ ಎ ಸರ್ಟಿಫಿಕೇಟ್ ಬಂದಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ ನಮ್ಮದು. ಸೊ ನಿಮಗೆ ಟೈಮ್ ಮಾಡಿಕೊಂಡು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಮದು ಒಳ್ಳೆ ಪ್ರಯತ್ನ ಉಳಿಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕನ್ನಡ ಸಿನಿಮಾ ಎಲ್ಲೋ ಬಿದ್ದೋಗ್ತಾ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಕನ್ನಡ ನಟರಿಗೆ ಕೆಲಸಗಳಿಲ್ಲ, ಟೆಕ್ನಿಷಿಯನ್ಸ್ಗಳಿಗೆ ಕೆಲಸಗಳಿಲ್ಲ ಅಂತ ಹೇಳ್ತಾರೆ. ಇಂಥ ಸಿನಿಮಾಗಳನ್ನ ನೀವು ಉಳಿಸಿ ಬೆಳೆಸಿದ್ರೆ ಎಷ್ಟೊಂದು ಜನಕ್ಕೆ ಇದ್ರ ಮುಖಾಂತರ ಕೆಲಸಗಳು ಸಿಗುತ್ತೆ. ಆಮೇಲೆ ಒಂದಷ್ಟು ನಟರಿಗೆ ಒಂದು ಅವಕಾಶ ಸಿಗುತ್ತೆ. ಸೊ ದಯಮಾಡಿ ನಮ್ಮ ಪೀಟರ್ ಚಿತ್ರ ಸಕ್ಸಸ್ಫುಲಿ ಎಲ್ಲ ಥಿಯೇಟ್ರ್ಗಳಲ್ಲೂ ಓಡ್ತಾ ಇದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎ ಸರ್ಟಿಫಿಕೇಟ್ ಯಾಕೆ ಸಿಕ್ತು ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಎಲ್ಲರೂ ವಾಚ್ ಮಾಡಬೇಕಾಗಿರೋ ಮೂವಿ ಇದು. ಪ್ರತಿಯೊಬ್ಬ ಕನ್ನಡಿಗನೂ ವಾಚ್ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಇದು. ನಿಮಗೆ 2 hours ಹೇಗೆ ಅಂದರೆ ಒಂದೊಂದು ಮೂಮೆಂಟಲ್ಲಿ ಒಂದೊಂದು ಸ್ಪೇಸ್ ಕೊಡ್ತಾ ಹೋಗುತ್ತೆ. ನೀವು ಫಸ್ಟು ಫುಲ್ ಸೀಟಲ್ಲಿ ಕೂರ್ತಿರ್ತೀರ, ನೆಕ್ಸ್ಟ್ ಹಾಫ್ ಸೀಟಿಗೆ ಬರ್ತೀರ, ಸಿನಿಮಾ ಎಂಡಲ್ಲಿ ಕಂಪ್ಲೀಟ್ಲಿ ಸೀಟ್ ಎಡ್ಜಲ್ಲೇ ಕೂರ್ತೀರ. ಅಷ್ಟು ಸಿನಿಮಾನ ನೀಟಾಗಿ ಮಾಡಿದ್ದಾರೆ. ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಪಾತ್ರಗಳು ತುಂಬ ಕಾಡ್ತವೆ. ಕೆಲವೊಂದು ನಮ್ಮ ಬದುಕಲ್ಲಿ ಒಂದಿಷ್ಟು ನಡೆದಿರುತ್ತೆ, ಆ ಒಂದು ವಿಷಯಗಳು ಕಾಡುತ್ತೆ. ಪಾತ್ರಗಳು ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಎಲ್ಲರೂ ಈ ಸಿನಿಮಾನ ಥಿಯೇಟ್ರ್ ಬಂದು ನೋಡಿ.